ಧಾರ್ಮಿಕ ಕ್ಷೇತ್ರಗಳು ರಾಜಕೀಯವನ್ನು ಎಷ್ಟು ದೂರ ಇಡಬೇಕು ಅಂತೇಳಿ ತಾವಂತೂ ಹತ್ತಿರಕ್ಕೂ ಸೇರಿಸಲ್ಲ. ಅಂದರೆ ಎಲ್ಲರನ್ನೂ ಮಾತನಾಡಿಸ್ತೀರಿ, ಎಲ್ಲರನ್ನೂ ಆಶೀರ್ವದಿಸ್ತೀರಿ, ಹಾಗೆ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಪಡೆಯೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀರಿ. ಆದರೆ ರಾಜಕಾರಣ ಧರ್ಮಸ್ಥಳದ ಒಳಗೆ ಎಂಟ್ರಿ ಆಗ್ಲಿಕ್ಕೆ ನೀವು ಬಿಟ್ಟಿಲ್ಲ. ಈ ರಾಮ ಮಂದಿರ ಈಗ ಆಲ್ರೆಡಿ ರಾಜಕೀಯ ಕೆಸರ ಚಾಟ ತಾವು ಗಮನಿಸ್ತಿದ್ದೀರಿ. ಒಟ್ಟಾರೆಯಾಗಿ ಧಾರ್ಮಿಕ ಕ್ಷೇತ್ರಗಳು ರಾಜಕೀಯದಿಂದ ಎಷ್ಟು ದೂರ ಇರಬೇಕು ಅಂತ ಹೇಳಿ? ದೂರ ಇರಬೇಕು ಅಂತಂದರೆ ನಿಜವಾಗಿ ಇದರಿಂದಾಗಿ ಯಾರ ಮೇಲೂ ಒತ್ತಡ ಬೀಳಬಾರದು ಅಂತ. ಈಗ ರಾಜಕೀಯ ಅಂತಂದರೆ ಚುನಾವಣೆಯೇ ರಾಜಕೀಯ, ಬೇರೆ ಏನಿಲ್ಲ. ಚುನಾವಣೆ ಆದಮೇಲೆ ಸ್ವತಂತ್ರವಾಗಿರ್ತಾರೆ ಎಲ್ಲರೂ. ಚುನಾವಣೆಗೆ ಈ ರಾಜಕೀಯ ಪ್ರವೇಶ ಆಗಬಾರ್ದು ಅನ್ನುವಂಥ ಸರಿ ನಾವು ಕೂಡ ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಲ್ಲಿ ರಾಜಕೀಯ ಪ್ರವೇಶ ಆಗದಂತೆ ಯಾಕೆ ನೋಡ್ತೇವೆ ಅಂತಂದರೆ, ಬರುವಂಥವರಿಗೆ ಬ್ರ್ಯಾಂಡ್ ಆಗಬಾರ್ದು. ಈ ಮಂಜುನಾಥ ಈ ಪಕ್ಷದವನು, ಇವನು ಇಂಥ ರಾಮ ಇಂಥ ಪಕ್ಷದವನು, ಕೃಷ್ಣ ಇಂಥ ಪಕ್ಷದವನು ಅನ್ನಿಸಬಾರ್ದು. ಅವರ ಮತ್ತು ಆ ಭಕ್ತ ಮತ್ತು ಭಗವಂತನ ಬಾಂಧವ್ಯ ಹಾಗೇ ಇರಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಇನ್ನು ಮೇಲೆ ಇಲ್ಲಿ ಕೂಡ ಹಾಗೆ ಇರಲಿ ಅಂತ ನಾನು ಆಶಿಸ್ತೇನೆ. ಕಡೆಯದಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಕರ್ನಾಟಕದವರಿಗೆ ಸಾಕಷ್ಟು ಜನರಿಗೆ ಇಲ್ಲಿಗೆ ಬಂದು ರಾಮನನ್ನ ನೋಡಬೇಕು ಅನ್ನೋ ಆಸೆ ಇದೆ. ಬಟ್ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ, ಹಾಗಾಗಿ ತಕ್ಷಣಕ್ಕೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿ ಅಂಥವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಿಜವಾಗಿ ಇವತ್ತು ಇಲ್ಲಿ ನೋಡಿದರೆ ಭಾಳ ಕಷ್ಟ ಆಯ್ತು. ಇಲ್ಲಿ ಬರಬೇಕಾದ್ರೆ ರೋಡ್ ಬ್ಲಾಕ್ ಆಗಿ ಒಂದು ಅರ್ಧ ಗಂಟೆ ತಡವಾಯ್ತು ಇಲ್ಲಿ ಬರುವಾಗ. ಹಾಗಾಗಿ ಈ ತಿಂಗಳು ಬಿಟ್ಟು ಮತ್ತೆ ಬಂದರೆ ಒಳ್ಳೆಯದು. ಒಂದು ತಿಂಗಳು ನಂತರ ಬಳಿಕ ಬಂದರೆ ಒಳ್ಳೆಯದು. ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಆದರೆ ಒತ್ತಡ, ರಸ್ತೆಗಳಲ್ಲಿ ಒತ್ತಡ ಮತ್ತು ವಸತಿ ವ್ಯವಸ್ಥೆ, ಊಟ ವ್ಯವಸ್ಥೆಯಲ್ಲಿ ಒತ್ತಡ ಆಗಬಾರ್ದು. ನಿಧಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತಲೇ ನಾನು ಹೇಳೋದು. ಮೋದಿ ಬಗ್ಗೆ ಒಂದು ಪ್ರಶ್ನೆ ಕೇಳಲೇಬೇಕು ಅಂತ ಹೇಳಿ, ಯಾಕಂತಂದ್ರೆ ಪ್ರಧಾನಿಗಳಾಗಿರೋದ್ರಿಂದ ಅವ್ರ ಕೈಯಲ್ಲಿ ಪ್ರಾಣ ಪ್ರತಿಷ್ಠೆಯ ಪೂಜೆ ವಿಧಾನವನ್ನು ಮಾಡಿಸ್ತಿರೋದಕ್ಕೂ ಕೂಡ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಪ್ರಧಾನಿಗಳು ಯಾಕೆ ಅಂತ ಹೇಳಿ ಪ್ರಶ್ನೆ ಬಂತು. ಮತ್ತೆ ಕೆಲವರು ಹೇಳ್ತಾರೆ ವಿಶ್ವನಾಯಕ ಮನ್ನಣೆ ಪಡೆದಿದ್ದಾರೆ, ಹಾಗಾಗಿ ಅವ್ರು ಮಾಡ್ತಿರೋದು ಸೂಕ್ತ, ಹಾಗೆ ಅನುಷ್ಠಾನಗಳನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿ. ಅವರ ಕೈಯಿಂದ ಆಗ್ತಿರುವ ಪ್ರಾಣ ಪ್ರತಿಷ್ಠೆ ಪೂಜೆ ತಮ್ಮ ಅಭಿಪ್ರಾಯ? ಪ್ರಾಣ ಪ್ರತಿಷ್ಠೆ ಅವರು ಮಾಡೋದಲ್ಲ, ಅವರ ಸಾಮುಖ್ಯದಲ್ಲಿ ಆಗೋದು. ಯಜಮಾನ್, ಮುಖ್ಯ ಯಜಮಾನ್, ಅವರ ಕೈಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗೋದಿಲ್ಲ. ಬಟ್ ಅದಕ್ಕೂ ಕೂಡ ಆಕ್ಷೇಪಗಳು ಮಾಡ್ಬೋದು, ಅವರವರ ಸ್ವಾತಂತ್ರ್ಯ ಇದೆಯಲ್ಲ. ಆದರೆ ಅವರು ಪ್ರತಿಷ್ಠೆ ಮಾಡೋದಿಲ್ಲ, ಅವರ ಉಪಸ್ಥಿತಿಯಲ್ಲಿ ಆಗುತ್ತೆ ಅಷ್ಟೇ. ಪ್ರಧಾನಮಂತ್ರಿ ಉಪಸ್ಥಿತಿಯಲ್ಲಿ ಪ್ರತಿಷ್ಠೆ ಆಗೋದು ಅಂತಂದರೆ ದೊಡ್ಡ ವಿಷಯವದು. ಹಾಗಾಗಿ ಅದರಲ್ಲಿ ನನಗೇನು ತಪ್ಪು ಅನಿಸೋದಿಲ್ಲ. ಅಂದರೆ ಅವರು ಬಂದು ಅವರ ಉಪಸ್ಥಿತಿಯಲ್ಲಿ ಬೇರೆಯವರು ಪ್ರತಿಷ್ಠೆ ಮಾಡ್ತಾರೆ. ಅವರ ಉಪಸ್ಥಿತಿ ಇನ್ನು ಅದಕ್ಕಿಂತ ದೊಡ್ಡ ಗೌರವ ರಾಮನಿಗೆ ಏನು ಬೇಕು? ಸ್ವತಃ ಪ್ರಧಾನಮಂತ್ರಿಗಳು ಬಂದು ತಮ್ಮ ನೇತೃತ್ವದಲ್ಲಿ ಎದುರು ನಿಂತು ಆತನಿಗೆ ಶರಣಾಗಿ ನಿನ್ನನ್ನು ನಾನಿಲ್ಲಿ ಒಪ್ಕೊಳ್ಳೋದು ಇದಕ್ಕೆ ಹೇಳಿದರೆ ಸಾನ್ನಿಧ್ಯ ಅಂತ. ಸಾನ್ನಿಧ್ಯ ಅಂದರೆ ಒಪ್ಕೊಳ್ಳೋದು ಅಂತ. ನಿನ್ನ ಅಸ್ತಿತ್ವವನ್ನು ನಾನು ಒಪ್ಪಿಕೊಳ್ತೇನೆ ಅಂತ ಹೇಳೋದೇ ಪ್ರತಿಷ್ಠೆ. ಪ್ರತಿಷ್ಠೆ ಅಂತಂದರೆ ನಿನ್ನ ಸಾನ್ನಿಧ್ಯವನ್ನು ಇರುವನ್ನು ನಾನು ಒಪ್ಪುತ್ತೇನೆ ಅನ್ನುವಂಥದ್ದು. ಪ್ರಧಾನಮಂತ್ರಿ ಒಪ್ಪಿದ ಮೇಲೆ ದೇಶ ಒಪ್ಪಿದ ಹಾಗೆ ಅಂತ ನಮ್ಮ ಅಭಿಪ್ರಾಯ. ಇನ್ನು ದೇಶದ ವಿವಿಧ ಮೂಲೆಯಿಂದ ಬಹುತೇಕ ಎಲ್ಲಾ ಪಂಥಗಳಿಗೆ ಸೇರುವಂತಹ ಧಾರ್ಮಿಕ ಮುಖಂಡರನ್ನೂ ಕೂಡ ಕರೆದು ನಾಳೆ ಅವರ ಸಮ್ಮುಖದಲ್ಲಿ ಈ ಪೂಜಾ ವಿಧಿವಿಧಾನವನ್ನ ನೆರವೇರಿಸ್ತಾ ಇರೋದು. ಹೀಗಾಗಿ ಎಲ್ಲರನ್ನೂ ಒಳಗೊಂಡು ಆಗ್ತಾ ಇರುವ ಪೂಜಾ ವಿಧಿವಿಧಾನ ಅಂತ ಹೇಳಿ ತಮಗೆ ಅನಿಸ್ತಿದೆಯೋ ಹೇಗೆ ಅಂತ? ಖಂಡಿತ ಖಂಡಿತ ಹೌದು. ಎಲ್ಲರೂ ಸೇರಿಕೊಂಡೇ ಮಾಡುವಂಥ. ಬಂದವರೆಲ್ಲರೂ ಕೂಡ ಅದೇ ಉತ್ಸಾಹದಲ್ಲಿದ್ದಾರೆ. ನಾನೀಗ ತಾನೇ ಅಲ್ಲಿ ಹೋಗಿ ಮುಖ್ಯ ಪೆಂಡಾಲಿಗೆ ಹೋಗಿ ನೋಡ್ಕೊಂಡು ಬಂದೆ. ಎಲ್ಲರೂ ಅದೇ ಉತ್ಸಾಹದಲ್ಲಿದ್ದಾರೆ. ಇಡೀ ಅಯೋಧ್ಯೆ ನಗರಿ ತಾವು ಹೇಳ್ತಾ ಇದ್ರಿ, ಕಡೆ ಪ್ರಶ್ನೆ, ತಾವು ಹೇಳ್ತಾ ಇದ್ರಿ ಹಿಂದೆ ಗಮನಿಸಿದಾಗ್ಲೂ ಈಗ ಗಮನಿಸಿದಾಗ್ಲೂ ಬಹಳಷ್ಟು ವ್ಯತ್ಯಾಸಗಳಿದೆ ಅಂತ ಹೇಳಿ. ಅಂದ್ರೆ ಒಂದು ಧಾರ್ಮಿಕ ಕ್ಷೇತ್ರ ಅಭಿವೃದ್ಧಿ ಆದ್ರೆ, ಅದು ಪುನಶ್ಚೇತನವಾದ್ರೆ ಇಡೀ ಊರು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಎಕನಾಮಿಕಲ್ ಗ್ರೋತ್ಗೂ ಕೂಡ ಇದು ಪೂರಕ. ಒಂದು ಅಂದಾಜಿನ ಪ್ರಕಾರ 50,000 ಕೋಟಿಗೂ ಅಧಿಕ ವಹಿವಾಟು ಈ ಒಂದು ಉತ್ಸವದ ಮೂಲಕ ಆಗುತ್ತೆ ಅಂತ ಹೇಳಿ. ಸೊ ಇದರ ಬಗ್ಗೆ ಖಂಡಿತವಾಗಿ ಇದು ಊರು ಬೆಳವಣಿಗೆ ಆಗುತ್ತೆ. ಈಗ ರೈಲ್ವೆ, ರಸ್ತೆ, ವಿಮಾನ ಇತ್ಯಾದಿ ಎಲ್ಲ ಸರ್ವಾಂಗೀಣವಾದ ಅಭಿವೃದ್ಧಿ ಆಗ್ತಾ ಇದೆ. ಈ ಕ್ಷೇತ್ರ ಅಭಿವೃದ್ಧಿ ಆದಷ್ಟು ಒಳ್ಳೆಯದೇ. ಅಂದರೆ ಯಾತ್ರಿಕರಿಗೆ ಅನುಕೂಲ, ಅವರಿಗೆ ನೆಮ್ಮದಿ, ಅವರಿಗೆ ಶಾಂತಿ, ಅವರ ಧ್ಯಾನಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ಮಾಡಿದಷ್ಟು ಒಳ್ಳೆಯದು. ಆಯ್ತು, ಧನ್ಯವಾದ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ. ಹಾಗೆ ರಾಮನ ಕ್ಷೇತ್ರದಲ್ಲಿ ರಾಮನ ಬಗ್ಗೆ, ರಾಮ ಮಂದಿರದ ಬಗ್ಗೆ ರಿಪಬ್ಲಿಕ್ ಕನ್ನಡದ ವೀಕ್ಷಕರ ಜೊತೆಯಲ್ಲಿ ನಿಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಇದಾಗಿತ್ತು ಡಾಕ್ಟರ್ ವೀರೇಂದ್ರ ಹೆಗಡೆಯವರ